ಕೋರಮಂಗಲದ ಪಿಜಿಯಲ್ಲಿ ಮೊನ್ನೆ ರಾತ್ರಿ ಯುವತಿಯೊಬ್ಬಳ ಕೊಲೆ ನಡೆದಿತ್ತು. ಆ ಕೇಸಿಗೆ ಸಂಬಂಧಿಸಿದಂತೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ತನಿಖೆಯ ವೇಳೆ ಕೊಲೆ ಯಾರು ಮಾಡಿದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಮಧ್ಯಪ್ರದೇಶದ ಭೋಪಾಲ್ ಮೂಲದ ಅಭಿಷೇಕ್ ಎಂಬಾತ ಕೃತಿ ಕುಮಾರಿಯನ್ನ ಕೊಲೆ ಮಾಡಿದ್ದಾನೆ ಅನ್ನೋ ಡೀಟೇಲ್ ಲಭ್ಯ ಆಗಿದೆ ಪೊಲೀಸರಿಗೆ ತನಿಖೆಯ ವೇಳೆ. ಕೃತಿ ಕುಮಾರಿಯ ಗೆಳತಿ ಮತ್ತು ಆರೋಪಿ ಪರಸ್ಪರ ಪ್ರೀತಿಸ್ತಾ ಇದ್ರು. ಕೃತಿ ಕುಮಾರಿ ಮತ್ತು ಆಕೆಯ ಗೆಳತಿ ಒಂದೇ ಪಿಜಿಯಲ್ಲಿ ವಾಸ ಆಗಿದ್ರು. ಆ ಪಿಜಿಗೆ ಆಗಾಗ ಅಭಿಷೇಕ್ ಬಂದು ಹೋಗೋದು ಮಾಡ್ತಾ ಇದ್ದ. ಅವರಿಬ್ಬರಿಗೂ ಕೂಡ ಜಗಳ ಆಗಿತ್ತು. ಅಂದ್ರೆ ಅಭಿಷೇಕ್ನ ಪ್ರೇಯಸಿಗೂ ಅಭಿಷೇಕಿಗೂ ಜಗಳ ಆಗಿತ್ತು. ಈ ಬಗ್ಗೆ ಮಾತನಾಡೋದಕ್ಕೆ ಅಂತ ಬಂದವನು ಕೃತಿ ಕುಮಾರಿಯನ್ನ ಕೊಲೆ ಮಾಡಿದ್ದ. ಮಾತನಾಡೋ ಸಂದರ್ಭದಲ್ಲಿ ಏಕಾಏಕಿ ಚಾಕು ಇರಿದು ಕೃತಿ ಕುಮಾರಿಯನ್ನ ಕೊಲೆಗೈದು ಎಸ್ಕೇಪ್ ಆಗಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಈಗ ಗಲಾಟೆ ಇದ್ದಿದ್ದು ಅವರಿಬ್ಬರಿಗೆ, ಅಂದ್ರೆ ಅಭಿಷೇಕಿಗೂ ಅಭಿಷೇಕ್ನ ಪ್ರಿಯತಮೆಗೂ ಗಲಾಟೆ ಇದ್ದಿದ್ದು. ಕೊಂದಿದ್ದು ಕೃತಿ ಕುಮಾರಿಯನ್ನ. ಇದು ಯಾಕೆ, ಏನ್ ಕತೆ ಇದು? ಬೆಂಗಳೂರಿನ ಪಿಜಿ ಒಂದರಲ್ಲಿ ಯುವತಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಹತ್ಯೆ ಆದಂತಹ ಕೃತಿ ಕುಮಾರಿ ಹಾಗೆ ಆಕೆಯ ಸ್ನೇಹಿತೆ ಏನಿದ್ದಾರೆ ಅವರಿಬ್ರು ಕೂಡ ಒಂದೇ ಕಂಪನಿಯಲ್ಲಿ, ಅಂದ್ರೆ ಒಂದೇ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಜೊತೆಗೆ ಕೃತಿ ಕುಮಾರಿ ಸ್ನೇಹಿತೆ ಏನಿದ್ದಾಳೆ ಆಕೆ ಯುವಕನೊಬ್ಬನನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಆತನೇ ಬಂದು ಕೃತಿ ಕುಮಾರಿಯನ್ನ ಕೊಲೆ ಮಾಡಿರೋದು ಈಗಾಗಲೇ ಪೊಲೀಸರಿಗೂ ಕೂಡ ಗೊತ್ತಾಗಿದೆ. ಭೋಪಾಲ್ ಮೂಲದ ಅಭಿಷೇಕ್ ಅನ್ನೋನು ಕನ್ಫರ್ಮ್ ಆಗಿದೆ ಈಗ ಪೊಲೀಸರಿಗೆ. ಆದ್ರೆ ಆತ ಯಾಕೆ ಕೊಲೆ ಮಾಡಿದ್ದ ಅನ್ನೋದನ್ನ ನೋಡ್ತಾ ಹೋದ್ರೆ, ಅಭಿಷೇಕ್ ಹಾಗೆ ಕೃತಿ ಕುಮಾರಿ ಆಕೆಯ ಸ್ನೇಹಿತೆ ಏನಿದ್ದಾರೆ ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡ್ತಾ ಇರ್ತಾರೆ. ಅಭಿಷೇಕ್ ಕೂಡ ಭೋಪಾಲ್ನಿಂದ ಆಗಾಗ ಬೆಂಗಳೂರಿಗೆ ಬಂದು ಆಕೆಯ ಸ್ನೇಹಿತೆಯ ಜೊತೆ ಕೂಡ ಸಾಕಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅವರಿಬ್ಬರ ನಡುವೆ ಬಿರುಕು ಬಂದಿತ್ತು. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಆತನಿಗೆ ಯಾವುದೇ ರೀತಿಯ ಕೆಲಸ ಕಾರ್ಯ ಇರ್ಲಿಲ್ಲ. ಹಾಗಾಗಿ ಈಕೆ ಕೂಡ ಆತನಿಗೆ ನೀನು ಯಾವ್ದಾದ್ರು ಕೆಲಸವನ್ನ ಹುಡುಕೋ ಅಂತ ಹೇಳಿದ್ಲು. ಆದ್ರೆ ಆತ 2 ದಿನ ಕಳೆದ ಬಳಿಕ ನನ್ಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿ ತನ್ನ ಪ್ರಿಯತಮೆಗೆ ಸುಳ್ಳು ಮಾಹಿತಿಯನ್ನ ನೀಡಿದ್ದ. ಇದು ಕೂಡ ಗೊತ್ತಾಗತ್ತೆ ಈತ ಸುಳ್ಳು ಹೇಳಿದ್ದಾನೆ ಅಂತ ಹೇಳಿ. ಅದಾದ ಬಳಿಕ ಆಕೆ ಕಂಪ್ಲೀಟ್ ಆಗಿ ಆತನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಜೊತೆಗೆ ಕಂಪ್ಲೀಟ್ ಆಗಿ ಆತನ ನಂಬರ್ ಅನ್ನ ಕೂಡ ಬ್ಲಾಕ್ ಮಾಡಿದ್ದಾಳೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಆ ಸಿಟ್ಟಿಗೆ ಆತ ಬೆಂಗಳೂರಿಗೆ ಬಂದಿರ್ತಾನೆ. ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಆಕೆ ಆ ಪಿಜಿಯಲ್ಲಿ ಇರೋದಿಲ್ಲ. ತನಗೆ ಏನ್ ಆತ ಟಾರ್ಚರ್ ಮಾಡ್ತಾ ಇದ್ದ ಅದನ್ನ ಆಕೆ ತನ್ನ ಸ್ನೇಹಿತೆ ಕೃತಿ ಕುಮಾರಿ ಬಳಿ ಹೇಳ್ಕೊಂಡಿರ್ತಾಳೆ. ಹಾಗಾಗಿ ಆಕೆ ನೀನ್ ಬೇರೆ ಪಿಜಿಗೆ ಶಿಫ್ಟ್ ಆಗೋ, ನೀನ್ ಇಲ್ಲೇ ಇದ್ರೆ ಆತ ಪದೇ ಪದೇ ಇಲ್ಲಿ ಬರ್ತಾನೆ ಅನ್ನೋ ಮಾತನ್ನ ಹೇಳಿರ್ತಾಳೆ. ಹಾಗಾಗಿ ಆಕೆ ಬೇರೆ ಪಿಜಿಗೂ ಕೂಡ ಶಿಫ್ಟ್ ಆಗಿದ್ಲು ಅನ್ನೋ ಮಾಹಿತಿ ಇದೆ. ಹಾಗಾಗಿ ಏಕಾಏಕಿ ಬಂದವನೇ ಪಿಜಿಯ 3ನೇ ಫ್ಲೋರ್ಗೆ ಹೋಗಿದ್ದಾನೆ. ಅಲ್ಲಿ ಕೃತಿಕಾ ಕುಮಾರಿ ಏನಿದ್ದಾಳೆ ಆಕೆಯನ್ನ ಹತ್ಯೆ ಮಾಡಿದ್ದಾನೆ. ಸದ್ಯಕ್ಕೆ ಯಾಕೆ ಆಕೆಯನ್ನ ಹತ್ಯೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಪೊಲೀಸರಿಗೆ ಆರೋಪಿಯ ಸುಳಿವು ಸಿಕ್ಕಿರೋದ್ರಿಂದ ಈಗಾಗಲೇ ಆತನಿಗಾಗಿ ತೀವ್ರ ಶೋಧವನ್ನ ಮುಂದುವರಿಸಿದ್ದಾರೆ. ರಕ್ಷತ್, ಧನ್ಯವಾದ ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.